ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ಬ್ಲಾಗ್ಸ್. ಆಲ್ರೆಡಿ ಥಂಬ್ನೇಲ್ ನೋಡ್ದಂಗೆ ಇವತ್ತು ಮಿಶೋ ಆರ್ಡರ್ ಮಾಡಿರ್ತೀನಿ. ಅದು ಕೆಲವೊಂದಿಷ್ಟು ಶಾರ್ಟ್ ಕುರ್ತೀಸ್ಗಳನ್ನ ಆರ್ಡರ್ ಮಾಡಿದ್ದೆ, ಅರೌಂಡ್ ಒಂದು 6 to 7 ಅವರ್. ಸೊ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದು ನಾನೀಗ. ಸೊ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೆ ಅಂತ ಹೇಳಿ ಈ ವಿಡಿಯೋ ಮಾಡ್ಲಿಕತ್ತೇನೆ. ಆ್ಯಂಡ್ ಭಾಳ ದಿನ ಆದಮೇಲೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಲಿಕತ್ತೀನಿ. ಆ್ಯಂಡ್ ನನಗೂ ಭಾಳ ಖುಷಿ ಆಗ್ಲೈತೈತಿ. ಆ್ಯಂಡ್ ಎಲ್ಲರೂ ನೀವು ಹೆಂಗೆ ಅದಿರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆ್ಯಂಡ್ ಇನ್ನೊಂದು ಏನಂದ್ರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನನಗೆ ಆದಷ್ಟು ಲಘು 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹಿಂಗೆ ಇರಲಿ. ಆ್ಯಂಡ್ ಚಲೋ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೇನಿ. ಯಾಕಂದ್ರೆ ಭಾಳ ಜನ ನಾನು ವೇರ್ ಮಾಡೋ ಡ್ರೆಸ್ ಭಾಳ ಜನ ಕೇಳ್ತಿರ್ತಾರೆ, ಎಲ್ಲಿ ತಗೊಂಡೆ ಅಂತ ಹೇಳಿ. ಸೊ ನಿಮಗೂ ಈಸಿ ಆಗಲಿ ತೊಗೊಳ್ಲಿಕ್ಕೆ ಅಂತ ಹೇಳಿ ಈ ವಿಡಿಯೋ ಮಾಡಲಿಕ್ಕೆ. ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಒನ್ ನಾನು ಕೊಡ್ತೀನಿ ತೋರಿಸೋದು. ಈಗ ಆಲ್ರೆಡಿ ನಾನು ವೇರ್ ಮಾಡ್ಕೊಂಡು ಕೂತ್ಕೊಂಡೇನಿ. ಸೊ ಇದು ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಐತಿ, ಜಾಸ್ತಿ ಇಲ್ಲ. ಆ್ಯಂಡ್ ಇದು 3/4 ಸ್ಲೀವ್ ಐತಿ. ಇನ್ನೊಂದು ಏನಂದರೆ ಫ್ರಂಟ್ ಈ ಥರ ವಿ ನೆಕ್ ಒಳಗೆ ಕೊಟ್ಟಿದ್ದಾರೆ. ಪೂರ್ತಿ ವಿ ನೆಕ್ ಇಲ್ಲ, ಹಾಫ್ ರೌಂಡ ಇದು ಮುಂದೆ ಈ ರೀತಿ ವಿ ನೆಕ್ ಕೊಟ್ಟಾರ. ಆ್ಯಂಡ್ ಇದು ಕಾಟನ್ ಐತಿ. ಸೊ ಅದಕ್ಕೋಸ್ಕರ ಏನದು ಒಂದು ವಾಶ್ ಆದಮೇಲೆ ಯೂಶಲಿ ಕಾಟನ್ ಅಂತೂ ಜಾಸ್ತಿ ಮುದುಡ್ಕೊಂಡು ಬಿಡ್ತಾವ್ರಿ. ಹೀಗಾಗಿ ನಾನು ಮೀಡಿಯಮ್ ಸೈಜ್ ಇದು ತೊಗೊಂಡಿದ್ದೆ. ಯೂಶಲಿ ಮೀಡಿಯಮ್ ಸೈಜ್ ತೊಗೊಂಡಿರ್ತೀನಿ, ಬಟ್ ಆದರೂ ಇದು ಲೂಸ್ ಐತಿ. ಬಟ್ ಏನಂದರೆ ಇದು ಒಂದು ವಾಶ್ ಆದಮೇಲೆ ಶ್ರಿಂಕ್ ಆಗ್ತೈತಿ. ಸೊ ಇದು ಡ್ರೆಸ್ ಬಂದುಬಿಟ್ಟು 228 ರುಪೀಸಿಗೆ ನಂಗೆ ಸಿಕ್ಕಿದ್ದ. ಸೊ ಓಕೆ, ಅಷ್ಟು ಅರೌಂಡ್ ಒಂದು 250 ಒಳಗಡೆನ ರೇಂಜಸ್ ಅವ. ಸೊ ನೋಡೋಣಂತೆ ಇನ್ನು ನೆಕ್ಸ್ಟ್ ಕೊಡ್ತೀವಿ. ಈ ಸೆಕೆಂಡ್ ಬಣ್ಣದ್ದು, ಸೊ ಇದು ಆಲ್ರೆಡಿ ಓಪನ್ ಮಾಡಿ ನಾನು ಇಟ್ಕೊಂಡೀನಿ. ಅಂದರೆ ಇದ್ರದ್ದು ಗೆಟ್ ರೆಡಿ ವಿತ್ ಮೀ ಒಳಗೆ ನಾನು ವೇರ್ ಮಾಡಿದ್ದೆ. ನಿಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಸಿಂಗರ್ ಪೂಜಾ ಬ್ಲಾಗ್ಸ್ ಚಾನಲ್ ಏನಾರು ಫಾಲೋ ಮಾಡಿದ್ರೆ ಸೊ ನಿಮ್ಗೆ ಗೊತ್ತಾಗ್ತೈತಿ. ಇದು ಬ್ಲ್ಯಾಕ್ ಕಲರ್ ಐತಿ. ನಂಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕೆಲವೊಂದಿಷ್ಟು ಕಲರ್ಸ್ಗಳದಾವ. ಸಡನ್ಲಿ ಬ್ಲ್ಯಾಕ್, ರೆಡ್, ಆಮೇಲೆ ರಾಯಲ್ ಬ್ಲೂ, ಪರ್ಪಲ್ ಇವೆಲ್ಲ ಸ್ವಲ್ಪ ಲಘು ಅಟ್ರಾಕ್ಟ್ ಆಗ್ತವೆ ನನ್ನ ಕಲರ್ಸ್. ಅದ್ರೊಳಗೂ ಸ್ಪೆಷಲ್ ನನ್ನ ಕಡೆ ಜಾಸ್ತಿ ಕಲರ್ಸ್ ಇರೋದಂದ್ರೆ ಬ್ಲ್ಯಾಕ್ ಕಲರ್ಸ್. ಹೋದ್ಕೂಳೆ ಫಸ್ಟ್ ನನಗೆ ಕಾಣಿಸೋದ, ಇವನ್ ಅಂಗಡಿಗೆ ಹೋದಾಗೂ ನಂಗೆ ಕಾಣಿಸೋದ ಬ್ಲ್ಯಾಕ್ ಕಲರ್ ಕಾಣಿಸ್ತೈತಿ. ಸೊ ಬ್ಲ್ಯಾಕ್ ಅಂತೂ ಮಿಸ್ ಮಾಡೋಂಗಿಲ್ಲ. ಸೊ ನೀವಿಲ್ಲಿ ನೋಡ್ರಿ ಗೊತ್ತಾಗ್ತೈತಿ. ಇದು 3/4 ಸ್ಲೀವ್. ಇದು ಕಾಟನ್. ಇದು ಮೀಡಿಯಮ್ ಸೈಜ್ ಇದನ್ನೂ ತರಿಸೇನಿ, ಬಟ್ ಇದು ಆಲ್ರೆಡಿ ನಂಗೆ ಕರೆಕ್ಟ್ ಫಿಟ್ಟಿಂಗ್ ಆಗಿನ ಕುತ್ಕೊಂಡೈತಿ. ನೋಡ್ಬೇಕು, ಐ ಥಿಂಕ್ ಇದು ವಾಶ್ ಮಾಡಿದಾದ್ಮೇಲೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಇದು ಕಾಟನ್ ಐತಿ ನೋಡ್ರಿ, ಮೀಡಿಯಮ್ ಸೈಜ್ ತರಿಸಿದ್ದು. ಈ ರೀತಿ ಸೈಡ್ ಕಟ್ ಕೊಟ್ಟಾರ. ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಜೀನ್ಸ್ ಒಳಗೆ ಚೆನ್ನಾಗಿ ಕಾಣಿಸ್ತಾವೆ, ಜೀನ್ಸ್ ವೇರ್ ಮಾಡಿದಾಗ. ಸೊ ಅವಾಗಲೇ ಚಲೋ ಕಾಣಿಸ್ತಾವೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 186 ರುಪೀಸಿಗೆ ಸಿಕ್ಕಿದ್ದು. ಥರ್ಡ್ ಒನ್ ಗ್ರೀನ್ ವಿತ್ ವೈಟ್. ಇದು ಸ್ವಲ್ಪ ಮೀಡಿಯಮ್ ಅಂದ್ರೆ ಇದು ಹಿಂಗದ ಅಂದ್ರೆ ಇದು 3/4 ಸ್ಲೀವ್ ಐತಿ. ಇದು ಸ್ವಲ್ಪ ಇದೆ ಸೇಮ್ ಇಲ್ಲಿವರೆಗೂ ಬರ್ತಿತ್ತು ಆಲ್ಮೋಸ್ಟ್ ಥಿಂಗ್ಸು. ಇದು ಸೈನ್ ಝೂಮ್ ಹಾಕ. ಸೊ ಈ ರೀತಿ ಬರ್ತೈತಿ. ಇದು ಫುಲ್ ಅಂದ್ರೆ ಈ ರಾಜಸ್ಥಾನೀಸ್ ಡ್ರೆಸ್ ಇರ್ತಾವಲ್ಲ, ಟಾಪ್ ಆ ರೀತಿ ಕೊಟ್ಟಾರಿದ್ನ. ಅಂದ್ರೆ ಪೂರ್ತಿ ನಾನು ಹೆಂಗೆ ಮಾತಾಡ್ತೇನೆ ಅಂದ್ರೆ ಇದು ಹೆಂಗೈತೆ ಅಂದ್ರೆ ಈಗ ಸಣ್ಣ ಹುಡುಗರು ಫ್ರಾಕ್ ಇರ್ತಾವಲ್ರಿ, ಸೊ ಹಂಗೈತಿ ಸೇಮ್. ಬಟ್ ಅದು ರಾಜಸ್ಥಾನಿ ಇದು ಸೇಮ್, ಇದೇ ಸೇಮ್ ಇರ್ತಾವಲ್ಲ ಅವ್ರದ್ದೆಲ್ಲ ಡ್ರೆಸ್ಗಳು. ಸೊ ಆ ಸೇಮ್ ಐತಿದ. ಬಟ್ ಇದು ಯಾಕೋ ನಮ್ಗೆ ಸ್ವಲ್ಪ ದೊಡ್ಡ ಅಂತ ಹೇಳಿ ಫೀಲ್ ಆಗ್ಲಿರ್ತೈತಿ, ನೋಡ್ಬೇಕು. ಆ್ಯಂಡ್
ಇದ್ರದ್ದು ಕಂಪ್ಲೀಟ್ ಶಾರ್ಟ್ ಕುರ್ತಿ ಹಾಲಾದ ಒಂದು ನಾನು ಶಾರ್ಟ್ಸ್ ಮಾಡಿನೂ ಹಾಕ್ತೀನಿ. ಆ್ಯಂಡ್ ಯಾವ ರೀತಿ ಕಾಣಿಸ್ತೈತಿ ಅಂತ ಹೇಳಿ ನಿಮ್ಗೆ ಗೊತ್ತಾದ್ರೆ ಇನ್ನೂ ಒಂದು ಐಡಿಯಾ ಸಿಗ್ತದೆ ನಿಮಗೆ ಪರ್ಚೇಸ್ ಮಾಡೋಕೆ. ಇದ್ರ ಪ್ರೈಸ್ ಬಂದುಬಿಟ್ಟು ನಂಗೆ 239 ರೂಪೀಸಿಗೆ ಸಿಕ್ಕಿದ್ದ. ಇದು 4th ಒನ್ನ. ಸೊ ಈ ರೀತಿ ಪೂರ್ತಿ ವಿ ನೆಕ್ ಅದ. ಎಲ್ಲಾನು 3/4 ಸ್ಲೀವ್ಗೆ ತರಿಸಿದ್ ನಾನು. ಸೊ ಅರೆ ಇದು ಮೀಡಿಯಮ್ ಸೈಜೆ. ಆ್ಯಂಡ್ ನಂಗೆ ಒಂಚೂರು ಕಲರ್ ಡಿಫ್ರೆನ್ಸ್ ಅನ್ನಿಸ್ತು, ಬಿಕಾಸ್ ನಾನು ಫೋಟೋ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ. ಈ ಕುರ್ತಿದು ಪ್ರೈಸ್ ಬಂದುಬಿಟ್ಟು 167 ರೂಪೀಸು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರೆಡ್. ನನ್ನ ಫೇವ್ರೆಟ್ ಕಲರ್ ಲಿಸ್ಟ್ ಒಳಗೆ ಇದು ಒಂದು. ಆಲ್ರೆಡಿ ಈ ಕಲರ್ ನನ್ನ ಹತ್ರ ಒಂದು ಶಾರ್ಟ್ ಕುರ್ತಿ ಐತಿ. ಈ ಕಲರ್ ಒಳಗೆ ಭಾಳವ ನನ್ನ ಕಡೆ. ಆದರೂ ಇದೊಂಥರ ಹಿಂಗೆ ಡಿಫ್ರೆಂಟ್ ಅದ ಅಂತ ಹೇಳಿ. ಈಗ ನಾಟ್ ನನಗೂ ಇಷ್ಟ ಆಗಲಿಲ್ಲ ಬಿಕಾಸ್ ಅಷ್ಟೇ ಕಷ್ಟ ಐತಿದು. ಓಕೆ ಬಟ್ ಇದು ಹಿಂಗೆ ಐತೆ ನೋಡಿರಿ. ಫ್ರಂಟ್ ಸ್ವಲ್ಪ ರೌಂಡ್ ಬಂದ, ಇಲ್ಲಿ ನಾಟ್ ಹಾಕೋದದ ಈ ರೀತಿ. ಆ್ಯಂಡ್ ಇದು ಕೂಡ 3/4 ಸ್ಲೀವೇ. ಇದೇನು ಈ ಕಡೆ ಸೈಡ್ ಕಟ್ ಕೊಟ್ಟಿಲ್ಲ ಅವರು. ಸೊ ಇದು ಕೂಡ ಮೀಡಿಯಮ್ ಸೈಜ್ 204 ಇದನ್ನು ಸಿಕ್ಕಿದ್ದ. ಆ್ಯಂಡ್ ಈ ರೀತಿ ನಿಮ್ಗೆ ಫ್ಯಾಷನ್ ರಿಲೇಟೆಡ್, ಫುಡ್, ಸೊ ಈ ರೀತಿ ವಿಡಿಯೋಸ್ಗಳನ್ನ ನಮ್ಗೆ ಅಪ್ಡೇಟ್ ಮಾಡ್ಬೇಕಂತ ಹೇಳಿ ಭಾಳ ಆಸೆ ಅದ. ಸೊ ಈ ರೀತಿ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಆದಷ್ಟು ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಮಾಡ್ಬೇಕು ನಾನು ಅಂತ ಹೇಳಿ. ಸೊ ನನಗೂ ಒಂದು ಐಡಿಯಾ ಸಿಗ್ತೈತಿ ನೆಕ್ಸ್ಟ್ ಯಾವ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ. ಆ್ಯಂಡ್ ಈ ಹಿಂದೆ ನಾನು ಕುಕ್ಕಿಗೆ ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದೆ, ವ್ಲಾಗ್ ಎಲ್ಲ ಮಾಡಿದ್ದೆ ನಾನು. ಅದಕ್ಕೆ ಭಾಳ ಚಂದ ರೆಸ್ಪಾನ್ಸ್ ಐತಿ. ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ ಒಳಗೂ ಅಂದ್ರೆ ಬಿಫೋರೇ ನೀವು ಅಲ್ಲಿ ಸ್ಟೇ ಮಾಡಲಿಕ್ಕೆಲ್ಲ ರೂಮ್ ಬುಕ್ ಮಾಡ್ಕೊಂಡಿದ್ರ ದೇವಸ್ಥಾನದ್ದೆಲ್ಲ ಅಂಥೇಳಿ ಭಾಳ ಕೇಳತ್ತಿದ್ರಿ. ಅದಕ್ಕೆ ಇದ್ರೊಳಗೆ ಆನ್ಸರ್ ಮಾಡ್ತೀನಿ ನಾನು ಬಿಫೋರೇ, ಬಿಕಾಸ್ ನಾವು ಫಸ್ಟ್ ಟೈಮ್ ಹೊಂಟಿದ್ವಿ ರೀ ಕುಕ್ಕಿಗೆ. ನಮ್ಗೇನು ಐಡಿಯಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗಿದ್ದೇನಂದ್ರೆ ಕೆಲವೊಂದು ಪೂಜೆಗಳದಾವ. ಸೊ ಆ ಪೂಜೆಯನ್ನು ಮಾಡಿಸೋರಿಗೆ ಅವರೇ ರೂಮ್ ಪ್ರೊವೈಡ್ ಮಾಡ್ತಾರೆ, ಬಿಕಾಸ್ ಅವು 2 ದಿನದ ಪೂಜೆ ಇರ್ತೈತಿ. ನಾವು ಮಾಡಿಸಿದ್ದು 1 ಡೇ ಅಷ್ಟೇ ಇತ್ತು ಪೂಜೆ. ಹೀಗಾಗಿ ಅವ್ರ ರೂಮ್ ನಮಗೆ ಪ್ರೊವೈಡ್ ಮಾಡಲಿಲ್ಲ. ಹೀಗಾಗಿ ನಾವು ಸಪ್ರೇಟೇ ರೂಮ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಒಬ್ಬರು ನಮ್ಮ ಒಬ್ಬರಲ್ಲ ಒಂದು 2-3 ಜನ ನಮಗೆ ಕೇಳಿದ್ರು ಪರ್ಸ್ನಲಿ. ಇನ್ನಿದ್ದ ಲಾಸ್ಟ್ ಒಂದು ಇದು ಬ್ಲ್ಯಾಕೇ, ಬಟ್ ಇದು ಪೂರಾ ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಶೇಡ್ದು ಒಂಚೂರು ಸ್ಲೀವ್ಸಿಗೆ ಕೊಟ್ಟಾರ. ಬಿಟ್ಟ ಫ್ರಂಟ್ ಐತಿ. ಇದ್ರೊಳಗೆ ನಿಮ್ಗೆ ಕಲರ್ ಆಪ್ಷನ್ ಸಿಗ್ತೈತಿ. ಸೊ ಈ ರೀತಿ ಐತಿ. ಇದು ಚಂದದ, ಒಂಥರ ಸಿಂಪಲ್ ಚಂದ. ಆ್ಯಂಡ್ ಈ ರೀತಿ ಸ್ಲೀವ್ಸ್ ಅವ. ಸೊ ಇದು ಕೂಡ ಸಿಕ್ಕಾವಡೆ ಇಷ್ಟ ಆಯ್ತು ನಂಗೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಇದು 168 ರೂಪೀಸಿಗೆ ನಂಗೆ ಸಿಕ್ಕಿದ್ದು ಅಂತೀನಿ. ಆ್ಯಂಡ್ ನೀವು ಸ್ಪೆಷಲಿ ಏನಾದರೂ ಹುಡುಗರೇನಾದರೂ ನೋಡ್ತಿದ್ರೆ ನಿಮ್ಮ ಹುಡುಗಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ಯಾರಿಗಾದರೂ ನೀವು ಡ್ರೆಸ್ ಸೆಂಟ್ರ್ ತೊಗೊಳೋರಿದ್ರಿ ಅಂದ್ರೆ ಸೊ ನಿಮ್ಗೆ ಈಸಿ ಆಗ್ತೀನಿ. ನಾನು ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಗೆ ಲಿಂಕ್ ಶೇರ್ ಮಾಡಿರ್ತೀನಿ. ಸೊ ನೀವು ಲಿಂಕ್ ಇದು ಮಾಡ್ಕೊಂಡು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಈ ಮೀಶೋ ಹಾಲ್ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಇಷ್ಟವನ್ನು ತಿಳಿಸ್ರಿ. ಆ್ಯಂಡ್ ನೆಕ್ಸ್ಟ್ ಯಾವ ರೀತಿ ವ್ಲಾಗ್ಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗ್ತೈತಿ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ಆದಷ್ಟು ಲಘುನ 1000 ಸಬ್ಸ್ಕ್ರೈಬರ್ಸ್ ಆಗಲಿ. ನಾರ್ಮಲ್ ಆಗಿ ನಾನು ವಾಯ್ಸ್ ಓವರ್ ಕೊಡ್ತಿರ್ತೀನಿ. ಸೊ ನಂಗೆ ಹಿಂಗೆ ಫ್ರಂಟ್ ವಿಡಿಯೋದಾಗ ಮಾತಾಡೋದಂದ್ರೆ ಸ್ವಲ್ಪ ಕಷ್ಟ ಅನಿಸ್ತೈತಿ, ಯಾಕಂದ್ರೆ ರೂಢಿ ಇಲ್ಲ ನನಗೆ ಈ ರೀತಿ ಫ್ರಂಟ್ ಮಾತಾಡೋದು. ಬಿಕಾಸ್ ಅದು ವಾಯ್ಸ್ ಓವರ್ ಕೊಟ್ಟು 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 ಹಂಗಾದ್ರೆ ಮಾತು ಲಘು ಲಘು ಬರ್ತಾವ್ರಿ, ಹಿಂಗಂದ್ರೆ ಮಾತು ಸ್ವಲ್ಪ ಕಷ್ಟ ಆಗ್ತೈತಿ. ಆ್ಯಂಡ್ ಈ ಹಾಲೊಳಗೆ ನಿಮ್ಗೆ ಏನಾದರೂ ನನ್ನ ಮಾತಿಂದ ಬೇಜಾರಾಗಿದ್ರೆ ಸೊ ಸಾರಿ ಕೇಳ್ತೀನಿ. ಆ್ಯಂಡ್ ಏನರ ತಪ್ಪಾಗಿದ್ರೆ ಹೊಟ್ಟೆ ಹಾಕ್ಕೊಂಡು ಕ್ಷಮೆ ಮಾಡಿಬಿಡ್ರಿ. ನನಗೆ ಅನ್ಸಿದ ಮಟ್ಟಿಗೆ ಏನೂ ತಪ್ಪಿಲ್ಲ ಅಂತ ಹೇಳಿ ಅನ್ಕೊತೀನಿ. ಬಟ್ ಅಕಸ್ಮಾತ್ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಮಾಡಿರಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ ಅಂತ, ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.